ಮಾತಾಡ್ಕೊಂಡು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಸುರೇಶ್ ಅವರು ಬಿಜೆಪಿಯಲ್ಲಿ ಒಬ್ಬ ಕಟ್ಟಾಳಾಗಿದ್ದು, ಜೊತೆಗೆ ಭಾಳ ಒಳ್ಳೆಯ ಚಿಕ್ಕ ವಯಸ್ಸಿನಲ್ಲೇ ಭಾಳ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಜೊತೆಗೆ ಸುರೇಶ್ ಅವರು ನನ್ನ ಸ್ನೇಹಿತರ ಮಗ ಕೂಡ. ಹಾಗಾಗಿ ಏನು ಅವರ ರಾಜಕೀಯ ನಡೆ ಮುಂದಿನ ದಿನಗಳಲ್ಲಿ ಮೊದಲು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಮತ್ತು ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಸಕಲ ಸಂಪತ್ತನ್ನು ಕೊಟ್ಟು ಅವರನ್ನು ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮತ್ತು ಗ್ರಾಮಾಂತರ ಒಂದು ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರು, ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥ ನಮ್ಮ ಯುವಕರು, ನಮ್ಮ ಸುರೇಶ್ ಅವರ ಒಂದು ಜನ್ಮದಿನದ ಅಂಗವಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಆತ್ಮೀಯವಾದಂಥ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಸುರೇಶ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಏಕೆಂದರೆ ಆ ಗಂಗಮ್ಮ ದೇವಿಯ ಒಂದು ದರ್ಶನ ಮಾಡಿ ಆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಎರಡನೇದಾಗಿ ನಮಗೆ ಸುರೇಶ್ ಅವರಿಗೆ ನಾವು ಧನ್ಯವಾದಗಳನ್ನು ನಾವೆಲ್ಲರೂ ಕೂಡ ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ನಾನು ಮೊದಲಿಂದ ಕೂಡ ನಾನು ಸುರೇಶ್ ಅವ್ರು ನೋಡ್ತಾ ಇದ್ದೀನಿ. ಏನು ಇವತ್ತು ಒಂದು NDA ಸರ್ಕಾರ ಇರೋದ್ರಿಂದ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥವ್ರು, ಪಕ್ಷದ ಕಟ್ಟಾಳಾಗಿ ಅವ್ರು ಎಲ್ಲಿರ್ತಾರೋ ಅವರು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿ ಎಲ್ಲಿ ಯಾವ ಪಕ್ಷದಲ್ಲಿರ್ತಾರೋ ಆ ಪಕ್ಷಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ಒಬ್ಬ ಕಟ್ಟಾಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಒಂದು ಸಮಯ ಪ್ರಜ್ಞೆ ಮತ್ತು ಪಕ್ಷ ನಿಷ್ಠೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ಭಾಳ ಎತ್ತರಕ್ಕೆ ಬೆಳೀತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ನಾಗರಾಜನವರು ಹೇಳಿದಾಗೆ ಅವರ ಒಂದು ರಾಜಕೀಯ ಭವಿಷ್ಯ ಭಾಳಷ್ಟು ಪ್ರಜ್ವಲವಾಗಿರಲಿ. ಇನ್ನು ಯುವಕರು ಅವರು ಇನ್ನೂ ಬಹಳಷ್ಟು ರಾಜಕೀಯ ಮಾಡೋದಿದೆ. ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಒಂದು ಸುಖಮಯವಾಗಿರಲಿ, ಒಂದು ಭಾಳ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ, ವಿಶೇಷವಾಗಿ ಅವ್ರ ತಂದೆಯವರು ನನಗೆ ತುಂಬ ಆತ್ಮೀಯರು. ನನ್ನ ಮನೆ ತಾನೇ ಗೊತ್ತಾಗಿದೆ, ಇಂಥ ಯಾರ ಮಗ ಅಂತ ಗೊತ್ತಾದ ಮೇಲೆ ಅವ್ರ ತಂದೆ ನನಗೆ ತುಂಬ ಆತ್ಮೀಯರು. ಸೊ ಇವತ್ತು ಸುರೇಶ್ ಅವರು ಏನು ಇವತ್ತು ನಮ್ಮ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಜನ್ಮದಿನಗಳನ್ನು ಆಚರಣೆ ಮಾಡಿಕೊಂಡು ಅವರಿಗೆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೀಡಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸಿ, ಆ ಗಂಗಮ್ಮ ತಾಯಿ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಕೂಡ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಸುರೇಶ್ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಕೊಡ್ತಾ, ಏನು ನಮ್ಮ ನಾಗಣ್ಣವರು ಸುರೇಶನ ಅಧ್ಯಕ್ಷ ಒಂದೇ ವೇದಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ದೇವರು ಆಯುಷ್ಯ, ಐಶ್ವರ್ಯ, ಅಂತಸ್ತು, ಅಧಿಕಾರ ಎಲ್ಲನೂ ಕೊಟ್ಟು ದೇವರು ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಯಾಕಂದರೆ ನಮ್ಮ ಸುರೇಶ್ ಯಾವತ್ತು ಇದ್ರೂ ನಗ್ತಾನೆ ಇರ್ತಾನೆ. ಬಹುಶಃ ನಾನು ಸುಮಾರು ಯಾವತ್ತು ಎಲ್ಲರ ಹತ್ರ ನನಗೆ ಅದೇ ರೀತಿ ಇರ್ತಾನೆ. ಅವ್ರು ಅದೇ ರೀತಿ ನಗ್ತಾನೆ ಇರಲಿ. ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಆ ದೇವಿಯ ಒಂದು ಅವ್ರಿಗೆ ಆಶೀರ್ವಾದ ಸದಾ ಇರಲಿ. ಅವರು ಒಳ್ಳೆಯ ಹುಡುಗ, ಯಾಕಂದರೆ ಯುವಕರಾಗಿದ್ದಾರೆ, ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಹುಡುಗ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀವಿ. ಇವತ್ತಿನ ದಿನ ದೊಡ್ಡಳ್ಳಿ ಫಸಲಗಂಗಮ್ಮ ದೇವಿಯ ಆಶೀರ್ವಾದದಿಂದ ನಮ್ಮ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಮತ್ತು ಬಿಜೆಪಿ ಸುರೇಶ್ ಅವರು, ನನ್ನ ಮೊಬೈಲಲ್ಲೇ ಸೇವ್ ಮಾಡ್ಕೊಂಡಿರೋದು ಬಿಜೆಪಿ ಸುರೇಶ್ ಸೇವ್ ಮಾಡ್ಕೊಂಡಿದ್ದೀನಿ. ಸುರೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಏನು ನಮ್ಮ ನಾಯಕರು ಇಷ್ಟೊತ್ತು ಹೇಳಿದ್ರು, ಅವರಿಗೆ ಒಳ್ಳೆಯ ರಾಜಕೀಯ ಭವಿಷ್ಯತ್ತು ಇದೆ, ಅವರು ಉಜ್ವಲವಾಗಿ ರಾಜಕೀಯದಲ್ಲಿ ಮುಂದೆ ಬರಲಿ ಅಂತ ನಮ್ಮ ಹಿರಿಯರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆ ಫಸಲಗಂಗಮ್ಮನ ಕೂಡ ಆಶೀರ್ವಾದ ಬಿಜೆಪಿ ಸುರೇಶನ ಮೇಲೆ ಮತ್ತು ಈ ಸುತ್ತಮುತ್ತಲಿನ ಬಂದಿರೋ ಎಲ್ಲ ನಾಗರಿಕರ ಮೇಲೆ ಕೂಡ ಇರಲಿ ಅಂತ ಹೇಳಿ, ನನಗೆ ಈ ಅವಕಾಶಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ. ಬಾಕಿಯಪ್ಪ ದೇವನಾಯಕಲ್ಲ ನಿಂತನೆ